ದೇಶದಾದ್ಯಂತ ಈಗ ಒಂದೇ ಚರ್ಚೆ, ಒಂದೇ ಸಂಚಲನ. ದೇಶದ ಇತಿಹಾಸದಲ್ಲೇ ಹಿಂದೆಂದೂ ಕಾಣದ ಅತಿದೊಡ್ಡ ಶಾಂತಿ ಸಮರಕ್ಕೆ ಯುವ ಶಕ್ತಿ ಸಜ್ಜಾಗಿದೆ. ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳು ಮಾಡಿದ್ದರೆನ್ನಲಾದಂತಹ ವಿವಾದಾತ್ಮಕ ಹೇಳಿಕೆಯನ್ನೇ ಅಸ್ತ್ರವಾಗಿಸಿಕೊಂಡು ರಾಜಕೀಯ ಸಂವಹನ ತಂತ್ರಜ್ಞ ಅಭಿಜಿತ್ ಡೀಪ್ಕೆ ನೇತೃತ್ವದಲ್ಲಿ ಹುಟ್ಟಿಕೊಂಡಂತಹ ಕಾಕ್ರೋಚ್ ಜನತಾ ಪಾರ್ಟಿ ಅಲಿಯಾಸ್ ಸಿಜೆಪಿ ಆಂದೋಲನವೀಗ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದೆ. ದೇಶದ ಕೋಟ್ಯಾಂತರ ವಿದ್ಯಾರ್ಥಿಗಳ ಭವಿಷ್ಯವನ್ನ ಕತ್ತಲೆಗೆ ತಳ್ಳಿದಂತಹ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಮತ್ತು ಶಿಕ್ಷಣ ವ್ಯವಸ್ಥೆಯ ಸರಣಿ ಅಕ್ರಮಗಳ ವಿರುದ್ಧ ಜೂನ್ 20ರಿಂದ ಜಂತರ್ ಮಂತರ್ನಲ್ಲಿ ಆರಂಭವಾದಂತಹ ಈ ಅನಿರ್ದಿಷ್ಟಾವಧಿ ಧರಣಿ ಕೇವಲ ಬೀದಿ ಹೋರಾಟವಾಗಿ ಉಳಿದಿಲ್ಲ. ಡಿಜಿಟಲ್ ಲೋಕದಲ್ಲಿ ಮಿಲಿಯನ್ ಗಟ್ಟಲೆ ಫಾಲೋವರ್ಸ್ ಬೆಂಬಲದೊಂದಿಗೆ ಕೋಟ್ಯಾಂತರ ಯುವ ಜನರ ಧ್ವನಿಯಾಗಿ ಇಡೀ ದೇಶದಾದ್ಯಂತ ವ್ಯಾಪಿಸಿದೆ. ಪ್ರತಿಭಟನಾಕಾರರ ಪರವಾಗಿ ಕಳೆದ 16 ದಿನಗಳಿಂದ ಅಮರಣಾಂತ ಉಪವಾಸ ಸತ್ಯಾಗ್ರಹ ನಡೆಸ್ತಾ ಇರುವಂತಹ ಶಿಕ್ಷಣ ಸುಧಾರಕ ಸೋನಂ ವಾಂಗ್ಚುಕ್ ಅವರ ಆರೋಗ್ಯ ಸ್ಥಿತಿ ಗಂಭೀರವಾಗಿದೆ. ಇತ್ತ ಬಹುಭಾಷಾ ನಟ ಪ್ರಕಾಶ್ ರಾಜ್, ನಟಿ ಸ್ವರಾ ಭಾಸ್ಕರ್, 3 ಇಡಿಯಟ್ಸ್ ಖ್ಯಾತಿಯ ಚತುರ್, ರಾಜಕೀಯ ನಾಯಕರಾದಂತಹ ಉದ್ಧವ್ ಠಾಕ್ರೆ, ಮಹುವಾ ಮೊಯಿತ್ರಾ, ಅತಿಶಿ ಸೇರಿದಂತೆ ದೇಶದ ಪ್ರಮುಖ ಉದ್ಯಮಿಗಳು ಹಾಗೂ ಸಿನಿಮಾ ತಾರೆಯರು ಈ ಹೋರಾಟಕ್ಕೆ ಬಹಿರಂಗ ಬೆಂಬಲವನ್ನ ಘೋಷಿಸಿದ್ದಾರೆ. ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರ ತಕ್ಷಣದ ರಾಜೀನಾಮೆ ಹಾಗೂ ಅಕ್ರಮದಿಂದ ನೊಂದು ಆತ್ಮಹತ್ಯೆ ಮಾಡಿಕೊಂಡಂತಹ ಅಭ್ಯರ್ಥಿಗಳ ಕುಟುಂಬಗಳಿಗೆ 1 ಕೋಟಿ ರೂಪಾಯಿ ಪರಿಹಾರ ನೀಡಬೇಕು ಅನ್ನೋದು ಈ ಹೋರಾಟದ ಮುಖ್ಯ ಬೇಡಿಕೆ. ಈ ಹಕ್ಕುಗಳ ರಕ್ಷಣೆಗಾಗಿ ಜುಲೈ 20ರಂದು ಇಡೀ ದೇಶದ ಯುವ ಸಾಗರ ರಾಜಧಾನಿಯಲ್ಲಿ ಹಮ್ಮಿಕೊಂಡಿರುವಂತಹ ಬೃಹತ್ ಶಾಂತಿಯುತ ಸಂಸತ್ ಚಲೋ ಇತಿಹಾಸವನ್ನ ಸೃಷ್ಟಿಸಲು ಸಜ್ಜಾಗಿದೆ. ಇದು ವ್ಯವಸ್ಥೆಯ ವಿರುದ್ಧ ಯುವ ಜನತೆ ಸಾರಿದ ಮಹಾ ಶಾಂತಿ ಸಮರ.